ನೋಡ್ಕೊಂಡು ಹೇಳ್ಬೇಕಷ್ಟೆ. Good evening, everyone. Good evening. Welcome to this live webinar brought to you by Entri Kannada. Hi, Shalini. Good evening. Good evening, Savita. Good evening, all. So, let's see who is waiting for us. So, we have been doing different topics. Last time, kuda ಏನ್ ಮಾಡಿದ್ವಿ? Last time, I think it was sentence corrections or something like that. So, we just go ahead with that. ಕರೆಕ್ಟ್. ಎಲ್ಲರೂ ಸೆಂಟೆನ್ಸ್ ಮಾಡುವಾಗ ಎಷ್ಟೇ ಇದಿದ್ರು ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗ್ಬಿಡುತ್ತೆ. ಇವನ್ ವೆನ್ ವಿ ಟಾಕ್ ಒಂದೊಂದ್ಸಲ ಎಷ್ಟು ಮಿಸ್ಟೇಕ್ಸ್ ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ. ಇವನು ಒಂದ್ ಆಡ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಅದು ಮಿಸ್ಟೇಕ್ ಆಗೋಗುತ್ತೆ. ಸೊ ಆ ತರ ಸುಮಾರು ಸೆಂಟೆನ್ಸಸ್ ತಗೊಂಡ್ ಬಂದಿದೀವಿ. ಸೊ ಅದ್ರಲ್ಲಿ ನೋಡೋಣ ಯಾವ ರೀತಿ ಸೆಂಟೆನ್ಸಸ್ ಎಲ್ಲ ಚೇಂಜ್ ಮಾಡ್ಬೋದು. ಯಾಕೆ ಕೆಲವ್ರಿಗೆ ಓಕೆ ಇದು ತಪ್ಪು ಅಂತ ಗೊತ್ತಿರುತ್ತೆ, ಬಟ್ ಏನ್ ವಾಟ್ ಇಸ್ ದ ರೀಸನ್ ಅಂತ ಗೊತ್ತಿರಲ್ಲ. ಸೊ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ ಅಬೌಟ್ ಇಟ್. I don't know how many people have come. If anyone is there, can you just send a message? ನಿಮ್ ಹೆಸರು, ಫೋನ್ ನಂಬರ್, ಹೆಸರು, ಯಾವ ಊರಿಂದ ಬಂದಿದ್ದೀರಾ ಅಂತ. ನಮ್ಗೆ ಕಾಮೆಂಟ್ಸ್ ಬರ್ತಾ ಇಲ್ವಾ ಏನೋ ಗೊತ್ತಾಗ್ತಿಲ್ಲ. ಒಂದು ನಿಮಿಷ. So what do you feel, Shalini? What are the kind of mistakes? Yeah, there are, especially when we speak about possession matadbekadre, normally this is a common thing what we observe in the class. My father, my mother name anta heltare. So we say father's name, mother's name. ಹೌದು. I think ಎಸ್ ಯಾಕೆ ಹಾಕ್ತಾ ಇದ್ದೀರಾ ಅಲ್ಲಿ? ಎಸ್ ಹಾಕಿದ್ರೆ ಅದು ಪ್ಲೂರಲ್ ಆಗತ್ತಲ್ವಾ ಅಂತ. ಪಂಚುಯೇಷನ್ ಇದ್ರಲ್ಲಂತೂ ತುಂಬಾ ಮಿಸ್ಟೇಕ್ಸ್ ಮಾಡ್ತಾರೆ ಎಲ್ಲಾರು. ಯೂಶಲಿ those are the kind of mistakes they do. So ಅದು ತುಂಬಾನೇ. So these are certain small things, especially ಯಾವಾಗ್ಲೂ I and my friend ಅಂತ ಹೇಳ್ತಾರೆ. ಅದು ಸೆಂಟೆನ್ಸ್ ನೋಡೋಣ ಇವತ್ತೇನಿಗೆ ಹೆಂಗೆ ಏನು ಅಂತ. Right. ಡೋಂಟ್ ಡಸಂಟ್ ಎಲ್ಲಿ ಯೂಸ್ ಮಾಡೋದು ಅಂತ. ಡೋಂಟ್ ಯಾಕೆ ಯೂಸ್ ಮಾಡ್ಬೇಕು, ಡಸಂಟ್ ಯಾಕೆ ಯೂಸ್ ಮಾಡ್ಬೇಕು. ಮತ್ತೆ ಕೆಲವು ವರ್ಡ್ಸ್ಗೆ ಎಲ್ಲದಕ್ಕೂ ಎಸ್, ಅದು ಪ್ಲೂರಲ್ ಅಂತ ಅನ್ಸುತ್ತೆ, ಬಟ್ ಅಲ್ಲಿ ಎಸ್ ಆಡ್ ಮಾಡ್ತೀವಿ, ಎಸ್ ಆಡ್ ಮಾಡಬಾರ್ದು. ಸೊ ಆ ತರ. ಐ ಕ್ಯಾನ್ ಸಿ ವಾಣಿ ಹ್ಯಾಸ್ ಮೆಸೇಜ್. ವಾಣಿ ಫ್ರಮ್ ಬ್ಯಾಂಗ್ಳೂರ್. ಹಾಯ್ ವಾಣಿ, ಗುಡ್ ಈವ್ನಿಂಗ್. ಸೊ ಲೆಟ್ ಅಸ್ ಸ್ಟಾರ್ಟ್. ಯಾ, ಸೊ ಹಂಗೆ ಕಂಟಿನ್ಯೂ ಮಾಡೋಣ ವಿತ್ ಆರ್ ಸೆಂಟೆನ್ಸಸ್. ಸೊ ಪೀಪಲ್ ವಿಲ್ ಕೀಪ್ ಜಾಯ್ನಿಂಗ್ ಅಂಡ್ ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ. ಸೊ ಸೊ ದೀಸ್ ಆರ್ ದಿ ಸೆಂಟೆನ್ಸ್ ಕರೆಕ್ಷನ್. ಅಂದ್ರೆ ಇವತ್ತು ಟಾಪಿಕ್ ಬಂದು ರಾಂಗ್ ಸೆಂಟೆನ್ಸ್ ಅನ್ನ ಅದರಲ್ಲಿ ಏನ್ ತಪ್ಪಿದೆ ಅಂತ ಕಂಡಿಡಿದು, ಅಂಡ್ ವಿ ವಿಲ್ ಸಿ ವಾಟ್ ಇಸ್ ದಿ ಕರೆಕ್ಟ್ ಸೆಂಟೆನ್ಸ್ ಅಂಡ್ ವೈ ಇಸ್ ದಟ್, ಯುನೋ ಏನ್ ಕಾರಣ ಅದಕ್ಕೆ ಅಂತ ಅನ್ನೋದನ್ನ ನೋಡೋಣ. ಓಕೆ, ಸೊ ಕ್ಯಾನ್ ವಿ ಹ್ಯಾವ್ ದಿ ಫಸ್ಟ್ ಸೆಂಟೆನ್ಸ್? ಓಕೆ, ಇಲ್ಲಿ ಯು ಅಂಡ್ ಮೀ ತುಂಬಾ ಜನ ಇಲ್ಲಿ ಯೂಸ್ ಮಾಡ್ತಾರೆ. ಯು ಅಂಡ್ ಮೀ ಆರ್ ಗುಡ್ ಫ್ರೆಂಡ್ಸ್, ಯು ಅಂಡ್ ಮೀ ಆರ್ ಗುಡ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಏನಾಗುತ್ತೆ, ಯಾಕೆ ಅಲ್ಲಿ ಯೂಶಲಿ ನಾವು ಹೇಳ್ತೀವಿ. ಮತ್ತೆ ಕೆಲವರೆಲ್ಲ ಐ ಅಂಡ್ ಮೈ ಫ್ರೆಂಡ್, ಐ ಅಂಡ್ ಯು ಆ ತರಾನು ಯೂಸ್ ಮಾಡ್ತಾರೆ. ಯೂಶಲಿ ಐ ಅನ್ನೋದನ್ನ ಯಾವತ್ತು ನಮ್ಮನ್ನ ನಾವು ಯಾವಾಗ್ಲೂ ಲಾಸ್ಟ್ ಅಲ್ಲಿ ಇಟ್ಕೋಬೇಕು. ಇಲ್ಲಿ ಫಸ್ಟ್ ಆಫ್ ಆಲ್ ಯು ಅಂಡ್ ಮೀ ಅಂತ ಇದೆ. ಮೀ ಅನ್ನೋದು ಒಂದು ಪ್ರೊನೌನ್ ಅಲ್ವಾ? ಸೊ ಮೀ ಅನ್ನ ನಾವು ಯಾವತ್ತು ವೆನ್ ಇಟ್ ಕಮ್ಸ್ ಅಟ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್ ಅಥವಾ ಮಧ್ಯದಲ್ಲಿ ಏನಾದ್ರೂ ಬಂದಾಗ ಅದನ್ನ ಮೀ ಅಂತ ಯೂಸ್ ಮಾಡಬಾರ್ದು. ಅಲ್ಲಿ ಐ ಅಂತ ಬರ್ಬೇಕು ಆಲ್ವೇಸ್. ಯು ಅಂಡ್ ಐ ಆರ್ ಗುಡ್ ಫ್ರೆಂಡ್ಸ್ ಆ ತರ ಬರ್ಬೇಕು. ಯಾಕೆಂದ್ರೆ ಕೆಲವು ಪ್ರೊನೌನ್ಸ್ ಅನ್ನ ನಾವು ಲೈಕ್ ಯು ನೋ ವೆನ್ ಇಟ್ ಕಮ್ಸ್ ಮೀ ಅನ್ನೋದನ್ನ ನಾವು ಸ್ಟಾರ್ಟಿಂಗು ಮತ್ತೆ ಸೆಂಟೆನ್ಸ್ ಮಧ್ಯದಲ್ಲಿ ಯೂಸ್ ಮಾಡಲ್ಲ.
ಸೊ ಯೂಶಲಿ ಇದನ್ನ ಇವ್ ಮಾಡ್ತಾ ಇರ್ತಾರೆ. ಮೈ ಫ್ರೆಂಡ್ ಅಂಡ್ ಮೀ, ಕೆಲವ್ರು ಕೇಳ್ತಾರೆ ಕ್ಲಾಸಲ್ಲೂ, ಅಲ್ಲಿ ಯಾಕೆ ಮೀ ಯೂಸ್ ಮಾಡಬಾರ್ದು, ಐ ಯಾಕೆ ಯೂಸ್ ಮಾಡಬೇಕು, ಅಥವಾ ಐ ಯಾಕೆ ಫಸ್ಟ್ ಅಲ್ಲಿ ಬರಬೇಕು, ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಸ್. ಐ ಅಂಡ್ ಯು ಅಂತ ಕೂಡ ಹೇಳ್ಬಾರ್ದು. ಇಟ್ಸ್ ಆಲ್ವೇಸ್ ಯು ಅಂಡ್ ಐ. ಕೀಪ್ ಯೋರ್ ಸೆಲ್ಫ್ ಅಟ್ ದ ಎಂಡ್. ಇವಾಗ 3-4 ಜನ ಇದ್ರೆ, ಮೈ ಫ್ರೆಂಡ್ಸ್ ಅಂಡ್ ಐ, ಮೈ ಬ್ರದರ್, ಮೈ ಸಿಸ್ಟರ್ ಅಂಡ್ ಐ, ಯಾವಾಗ್ಲೂ ಐ ಅನ್ನೋದನ್ನ ಲಾಸ್ಟ್ ಅಲ್ಲಿ ಇಟ್ಕೋಬೇಕು. ಬೇರೆಯವ್ರಿಗೆ ಫಸ್ಟ್, ಬೇರೆಯವ್ರ ಹೆಸರು ಏನಾದ್ರೂ ಇದ್ರೆ ಅವ್ರನ್ನ ಫಸ್ಟ್ ಇದ್ ಮಾಡ್ಬೇಕು. ಸೊ ಈ ತರ ಇದ್ದಾಗ ಮೀ ಅನ್ನೋದನ್ನ ವೆನ್ ದ ಒಂದು ಸೆಂಟೆನ್ಸ್ ಅಲ್ಲಿ ನಾ, ನೀನು ಮತ್ತು ನಾನು, ಅಥವಾ ನನ್ನ ಫ್ರೆಂಡು ಮತ್ತು ನಾನು ಅಂತ ಬಂದಾಗ ಅಲ್ಲಿ ಐ ಅಂತ ಯೂಸ್ ಮಾಡ್ಬೇಕೆ ಹೊರತು ಮೀ ಅಂತ ಯೂಸ್ ಮಾಡಬಾರ್ದು. ಬಿಗಿನಿಂಗ್ ಮತ್ತೆ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್ ಅಲ್ಲಿ ಬಂದಾಗ ಅಥವಾ ಮಧ್ಯದಲ್ಲಿ ಬಂದಾಗ ಯಾವತ್ತು ಮೀ ಅಂತ ಹಾಕೋಬಾರ್ದು. ಇಟ್ಸ್ ಆಲ್ವೇಸ್ ಐ. ಸೊ ಯು ಅಂಡ್ ಐ ಆರ್ ಗುಡ್ ಫ್ರೆಂಡ್ಸ್. ಸೊ ಈ ಒಂದು ಪ್ರೊನೌನ್ ಆಗಿರೋದ್ರಿಂದ ಮೀ ಅನ್ನೋದು ಯಾವಾಗ್ಲೂ ಆ ಮಧ್ಯದಲ್ಲಿ ಬರ್ಕೂಡ್ದು. ಸೊ ಇಟ್ಸ್ ಆಲ್ವೇಸ್ ಯು ಅಂಡ್ ಐ ಆರ್ ಮೈ ಫ್ರೆಂಡ್ ಅಂಡ್ ಐ. ಮತ್ತೆ ಐನ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಲೇಬೇಡಿ. ಯು ಅಂಡ್ ಐ, ಮೈ ಸಿಸ್ಟರ್ ಅಂಡ್ ಐ, ಮೈ ಫಾದರ್, ಮದರ್ ಅಂಡ್ ಐ, ಯಾವಾಗ್ಲೂ ಐ ಅಂತಾನೆ ಯೂಸ್ ಮಾಡ್ಬೇಕು. ಇಲ್ಲ, ಇನ್ನೊಂದು ಟು ಗೋ ಲಿಟಲ್ ಮೋರ್ ಡೀಪ್ ಇನ್ ಟು ಗ್ರಾಮ್ಯಾಟಿಕಲ್ ವರ್ಡ್ಸ್ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಅಂದ್ರೆ ವಿ ಹ್ಯಾವ್ ಪ್ರೊನೌನ್ಸ್ ಅಲ್ಲೂ ಯು ಮೆನ್ಷನ್ ಪ್ರೊನೌನ್ಸ್, ಅದ್ರಲ್ಲೂ ಬೇರೆ ಬೇರೆ ಟೈಪ್ಸ್ ಆಫ್ ಪ್ರೊನೌನ್ಸ್ ಬರುತ್ತೆ. ಸೊ ದಿಸ್ ಇಸ್ ಕನ್ಸಿಡರ್ಡ್ as subject pronoun and object pronoun. So subject pronoun is I and object will be me. So ಸೆಂಟೆನ್ಸ್ ಇನ ಶುರುನಲ್ಲಿ ಬಂದಾಗ ನಾವು ಸಬ್ಜೆಕ್ಟ್ ಅನ್ನು ಹಾಕ್ತೀವಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಸೆಂಟೆನ್ಸ್ ಇನ ಕೊನೆ ಭಾಗಕ್ಕೆ ಹೋಗುತ್ತೆ. ಸೊ ದಟ್ ಇಸ್ ಒನ್ ರೀಸನ್ ವಿ ಕ್ಯಾನ್ ಆಲ್ಸೋ ಸೇ, ಬಟ್ ದಟ್ ಇನ್ವಾಲ್ವ್ಸ್ ಅ ಲಿಟಲ್ ಬಿಟ್ ಆಫ್ ಟೆಕ್ನಿಕಲ್ ಟರ್ಮ್. ಅಂದ್ರೆ ನಾವು ಇನ್ ಜನರಲ್ ಸಿಂಪ್ಲರ್, ಜಸ್ಟ್ ವಿ ಆರ್ ಜಸ್ಟ್ ಸೇಯಿಂಗ್ ಶುರುನಲ್ಲಿ ಬಂದಾಗ ಹಿಂಗ್ ಯೂಸ್ ಮಾಡಿ, ಕೊನೆಗೆ ಬಂದಾಗ ಈ ತರ ಯೂಸ್ ಮಾಡಿ. Okay. Okay, so this is the first sentence. Can we have the second one? Second sentence. Okay, just now we were discussing the same thing. So this is the confusion what happens in English. ಇಲ್ಲಿ ಯಾಕೆ ಅಲ್ಲೇ ಹೇಳಿದಿರಲ್ಲ ಇಲ್ಲಿ ಯಾಕೆ ಹಾಕ್ಬಾರ್ದು. ಫಸ್ಟ್ ಆಫ್ ಆಲ್ ಇದು ಸರಿನಾ ಅಲ್ವಾ? ಯಾ. ಸೊ ಇಲ್ಲಿ ಯು ಅಂಡ್ ಐ, ಸೊ ಈಗಷ್ಟೇ ನಾವು ಮೆನ್ಷನ್ ಮಾಡ್ತಾ ಇದ್ವಿ ಐ ಅನ್ನೋದು ಸಬ್ಜೆಕ್ಟ್ ಅಂತ ಆಗತ್ತೆ. ಸಬ್ಜೆಕ್ಟ್ ಯಾವಾಗ್ಲೂ ಶುರುನಲ್ಲಿ ಬರೋದು. ಒಂದು ವಾಕ್ಯ ಮಾಡಿದಾಗ, ವಾಕ್ಯ ಅಂದ್ರೆ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಅಲ್ಲಿ ಫಸ್ಟ್ ಭಾಗಕ್ಕೆ ಏನ್ ಬರುತ್ತೋ ಅದು ಸಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಐ ಅನ್ನೋದು ಸಬ್ಜೆಕ್ಟ್ ಆಗತ್ತೆ. ಸೊ ಇಲ್ಲಿಗ ಇದು ಕೊನೆಯಲ್ಲಿ ಇದೆ. ಯು ಇಸ್, ಹಾಗಿದ್ರೆ ಯು ಯಾಕೆ ಹಾಕ್ಬಾರ್ದು ಅಂತ ಕೇಳ್ತಾರೆ. ಯು ಇಸ್ ಒಂಥರ ನ್ಯೂಟ್ರಲ್ ಇದ್ದ ಹಾಗೆ. ಅದು ಸಬ್ಜೆಕ್ಟ್ ಅಲ್ಲೂ ಯು ಅಂತಾನೆ ಇದೆ, ಆಬ್ಜೆಕ್ಟ್ ಅಲ್ಲೂ ಯು ಅಂತಾನೆ ಇದೆ. ದಿಸ್ ಇಸ್ ದ ಫನಿ ಪಾರ್ಟ್ ಆಫ್ ಇಂಗ್ಲಿಷ್. ದೇರ್ ಆರ್ ಸರ್ಟನ್ ಥಿಂಗ್ಸ್ ಯಾಕೆ ಅಂದ್ರೆ ಎಕ್ಸ್ಪ್ಲನೇಷನ್ ಇಲ್ಲ. ಈಗ ಐ ಅನ್ ಯಾಕೆ ನಾವು ಪ್ಲೂರಲ್ ಆಗಿ ಕನ್ಸಿಡರ್ ಮಾಡಲ್ಲ, ಐ ಅನ್ ಯಾಕೆ ಸಿಂಗ್ಯುಲರ್ ಆಗಿ ತಗೊಂತೀರಾ, ಬಟ್ ನಾವ್ ಅದ್ರ ಜೊತೆ ಹಾಕೋದೆಲ್ಲದು ಪ್ಲೂರಲ್ ಗೆ ಏನ್ ಅನ್ವಯ ಮಾಡುತ್ತೋ ಅದನ್ನೇ ಪ್ಲೂರಲ್. ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಐ. So it becomes a little difficult to understand, but that is what we have to accept it. So in this sentence, she didn't see you and I is wrong. So instead of that, you will be saying she didn't see you and me. Me. So me ಅನ್ನೋದು ಆಬ್ಜೆಕ್ಟ್ ಆಗತ್ತೆ. ಸೊ ಒಂದು ಸೆಂಟೆನ್ಸ್ ಅಲ್ಲಿ ಯಾವಾಗ್ಲೂ ಲಾಸ್ಟಿಗೆ ನಾವ್ ಏನ್ ಹಾಕ್ತಿವೋ ಅದನ್ನ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ ಬಂದ್ಬಿಟ್ಟು ಮೀ. ಐ ಅನ್ನೋದು ಸಬ್ಜೆಕ್ಟ್, ಮೀ ಅನ್ನೋದು ಆಬ್ಜೆಕ್ಟ್. ಸೊ ಶಿ ಡಿಡ್ಂಟ್ ಸಿ ಯು ಅಂಡ್ ಮೀ. ಅಂಡ್ ಅಗೇನ್ ಐ ರಿಪೀಟ್, ಯು ಅನ್ನೋದು ಸಬ್ಜೆಕ್ಟ್ ಅಲ್ಲೂ ಯು ಅಂತಾನೆ ಇರುತ್ತೆ, ಆಬ್ಜೆಕ್ಟ್ ಅಲ್ಲೂ ಯು ಅಂತಾನೆ ಇರುತ್ತೆ. ನೋ ಚೇಂಜಸ್ ಫಾರ್ ಯು. ಹಾಗಾಗಿ ಯು ಅನ್ನೋದು ಫಸ್ಟ್ ಅಲ್ಲೂ ನಿಮ್ಗೆ ಯು ತರ ಯುನೇ ಇರುತ್ತೆ, ಲಾಸ್ಟ್ ಅಲ್ಲೂ ಯು ಅಂತಾನೆ ಇರುತ್ತೆ. ಅದು ಒಂದು ಸ್ವಲ್ಪ ಎಕ್ಸ್ಕ್ಲೂಸಿವ್. ಯು ಅನ್ನೋದು ಸ್ವಲ್ಪ ಎಕ್ಸ್ಕ್ಲೂಸಿವ್. Okay, so the answer for this is she didn't see you and me. Me. The corrected sentence is you and me. She didn't see you and me. Okay. So ಇದು ಎರಡು ಒಂಥರ ಆಪೋಸಿಟ್ ಆಯ್ತು. Yes. ಈ ತರ. ಸೊ ಯು ಅಂಡ್ ಐ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಯು ಅಂಡ್ ಐ ಬರ್ಬೇಕು, ಎಂಡ್ ಅಲ್ಲಿ ಬಂದ್ರೆ ಯು ಅಂಡ್ ಮೀ. ಅಷ್ಟಾದ್ರೂ ಜ್ಞಾಪನ ಇಟ್ಕೊಳ್ಳಿ. ಸೊ ವೆನ್ ಯು ಸ್ಪೀಕ್,
ಇಟ್ ವಿಲ್ ಬಿ ಈಸಿ ಫಾರ್ ಯು. ಇದು ಅಟ್ಲೀಸ್ಟ್ ಜ್ಞಾಪನ ಇಟ್ಕೊಳ್ತೀರಾ. ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಐ, ಎಂಡ್ ಅಲ್ಲಿ ಬಂದ್ರೆ ಮೀ. ಓಕೆ, ಸಬ್ಜೆಕ್ಟ್ ಆಬ್ಜೆಕ್ಟ್. ಓಕೆ, Object. ಕ್ಯಾನ್ ವಿ ಹ್ಯಾವ್ ದಿ ಥರ್ಡ್ ಸೆಂಟೆನ್ಸ್? ಇಸ್ ಎನಿವನ್ ಎಲ್ಸ್ ದೇರ್? ನಿಮ್ಮ ಹೆಸರು Could you ಮತ್ತೆ see ಫೋನ್ some ನಂಬರ್. hi in the chat box? ಯಾರಾದ್ರೂ ಈಗ ಸೇರ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಹಾಯ್ ಹೆಲೋ ಹಾಕಿದ್ರೆ ವಿ ಕ್ಯಾನ್ ನೋ. ಯಾರ್ಯಾರಿದ್ದಾರೆ ಅಂತ. ಯಾರು? ಓಕೆ, ಸೊ ಓಕೆ, ದೇರ್ ಆರ್ 8 ಪೀಪಲ್ ವಾಚಿಂಗ್. ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮ ಹೆಸರು ಮತ್ತೆ ಯಾವ ಊರಿಂದ ಅಂತ ಒಂದು ಕಾಮೆಂಟ್ ಅಲ್ಲಿ ಹಾಕ್ತೀರಾ? ಮೆಸೇಜ್ ಕಳ್ಸಿದ್ರೆ ವಿ ವಿಲ್ ನೋ ಎಕ್ಸಾಕ್ಟ್ಲಿ ಫ್ರಮ್ ವೇರ್ ಯು ಆರ್ ಅಂತ. ಓಕೆ, ಸೊ ವಿ ಹ್ಯಾವ್ ದಿ ನೆಕ್ಸ್ಟ್ ಸೆಂಟೆನ್ಸ್. ಹಾಯ್ ರೋಹಿಣಿ ಅಶೋಕ್. ಗುಡ್ Hi, ಈವ್ನಿಂಗ್ Rohit. ರೋಹಿಣಿ. Yes. Okay, hope you are clear with what we are telling. ಅಲ್ವಾ? ಎಸ್. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಈ ಅಕಸ್ಮಾತ್ ಏನಾದ್ರೂ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ ಅಂದ್ರೆ ನಾವು ಹೇಳಿದ್ದು, ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ ಇನ್ ದಿ ಕಾಮೆಂಟ್ಸ್. ಯು ಕ್ಯಾನ್ ಸೆಂಡ್ ಯುವರ್ ಡೌಟ್ಸ್. ಓಕೆ, ಎಸ್. ಓಕೆ, ದ ಥರ್ಡ್ ಸೆಂಟೆನ್ಸ್ ಬಂದು ಐ ಡೋಂಟ್ ಹ್ಯಾವ್ ಎನಫ್ ಇನ್ಫಾರ್ಮೇಶನ್ಸ್ ಅಂತ ಇದೆ. ಅಲ್ಲಿ ಇನ್ಫಾರ್ಮೇಶನ್ಸ್ ಅಂತ ಅಂದ್ರೆ ಇಲ್ಲಿ ಎಸ್ ಅಂತ ಇದೆ. ಓಕೆ, ಸರಿತಾ ಕುಮಾರಿ. ಗುಡ್ ಈವ್ನಿಂಗ್ ಸರಿತಾ. Hi, Sarita. ಯಾ, ಓಕೆ. ಸೊ ಇನ್ಫಾರ್ಮೇಶನ್ ಅಂದ್ರೆ ಏನು ಕನ್ನಡದಲ್ಲಿ? ಏನಾದ್ರೂ ಗೊತ್ತಿದೆಯಾ ಶಾಲಿನಿ? ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅಂದ್ರೆ ವಾಟ್ ಡು ದೇ ಕಾಲ್? ಕ್ಯಾನ್ ಎನಿವನ್ ಟೆಲ್? ಮಾಹಿತಿ. ಮಾಹಿತಿ. ಓಕೆ, ಸೊ ಮಾಹಿತಿ. ಐ ಡೋಂಟ್ ಹ್ಯಾವ್ ಎನಫ್ ಇನ್ಫಾರ್ಮೇಶನ್ ಅಂತಂದ್ರೆ ಇನ್ಫಾರ್ಮೇಶನ್ಸ್ ಅಂತ ಇಲ್ಲಿ ಇದೆ. ಬಟ್ ಇದು ಸರಿನಾ? ಎಸ್ ಅಂತ ಹಾಕೋ. ಯೂಶಲಿ ಏನಂದ್ರೆ ಮಾಹಿತಿಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಹಾಗಾಗಿ ಇಂಗ್ಲಿಷ್ ಅಲ್ಲೂ ಮಾಹಿತಿಗಳು ಅಂತ ಅಂದ್ಬಿಟ್ಟು ನನಗೆ ಹಲವು ಮಾಹಿತಿಗಳ ಇದು ಗೊತ್ತಿಲ್ಲ ಅಂತ ಹೇಳ್ತೀವಿ. ತುಂಬಾ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇದ್ರೆ. ಓಕೆ, ಮಾಹಿತಿ. ಥ್ಯಾಂಕ್ ಯು. ಸೊ ಇಲ್ಲೇನಾಗುತ್ತೆ, ಇನ್ಫಾರ್ಮೇಶನ್ಸ್ ಅಂತ ಇದೆ. ಬಟ್ ಇಲ್ಲಿ ಇನ್ಫಾರ್ಮೇಶನ್ ಅಂತ ಅನ್ನೋದನ್ನ ನಾವು ಅಲ್ಲಿ ಎಸ್ ಯೂಸ್ ಮಾಡಕ್ ಆಗಲ್ಲ. ಇನ್ಫಾರ್ಮೇಶನ್ ಅನ್ನೋದು ಇಟ್ ಇಸ್ ಅನ್ಕೌಂಟಬಲ್. ಅಂದ್ರೆ ಅದನ್ನ ಒನ್ ಇನ್ಫಾರ್ಮೇಶನ್, 2 ಇನ್ಫಾರ್ಮೇಶನ್, 3 ಇನ್ಫಾರ್ಮೇಶನ್ ಅಂತ ಹೇಳೋಕ್ ಆಗಲ್ಲ ಅದು. ಓಕೆ, ಇನ್ಫಾರ್ಮೇಶನ್ ಅಂದ್ರೆ ಒಂದು ಮಾಹಿತಿ. ನ್ಯೂಸ್ ಅಂದ್ರೂ ಒಂದು ನ್ಯೂಸ್ ಗೊತ್ತು, 2 ನ್ಯೂಸ್ ಗೊತ್ತು, 3 ನ್ಯೂಸ್ ಅಂತ. ಕೆಲವಕ್ಕೆ ನಾವು ಅದಕ್ಕೆ ಎಸ್ ಅಂತ ಆಡ್ ಮಾಡಕ್ ಆಗಲ್ಲ. ಇವಾಗ ಫಾರ್ ಅದೇ ಹೇಳ್ತೀವಲ್ಲ, ಕೌಂಟೇಬಲ್ ಅನ್ಕೌಂಟೇಬಲ್ ನೌನ್ಸ್ ಅಂತ. ಆ ತರ ಇಲ್ಲಿ ನಾವು ಇನ್ಫಾರ್ಮೇಶನ್ಗೆ ಎಸ್ ಇಲ್ಲ. ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಶನ್, ಮಾಹಿತಿ ಅಷ್ಟೇ. ಅಲ್ಲಿ ಎಸ್ ಅನ್ನ ಆಡ್ ಮಾಡೋಕ್ ಆಗಲ್ಲ. ಐ ಡೋಂಟ್ ಹ್ಯಾವ್ ಎನಫ್ ಇನ್ಫಾರ್ಮೇಶನ್ ಅಂತ ಬಂದಾಗ ಒಂದ್ ಸ್ವಲ್ಪ ಈ ಕೆಲವು ಐ ಮೀನ್ ಸ್ವಲ್ಪ ಅಂತ ಬಂದಾಗ ಸ್ವಲ್ಪನೂ ಮಾಹಿತಿ ಇಲ್ಲ ನನಗೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇನ್ಫಾರ್ಮೇಶನ್ ಅನ್ನ ನಾವು ಪ್ಲೂರಲ್ ಅಲ್ಲಿ ಮಾಡಕ್ ಆಗಲ್ಲ. ಅದು ಸಿಂಗುಲರ್ ಪ್ಲೂರಲ್ ಅಂತ ಹೇಳೋಕ್ ಆಗೋದೇ ಇಲ್ಲ. ಅದು ಅದು ಕೌಂಟ್ ಮಾಡಕ್ ಆಗಲ್ಲ. ಒಂದ್ ಇನ್ಫಾರ್ಮೇಶನ್, ನನ್ನ ಹತ್ರ 2 ಇನ್ಫಾರ್ಮೇಶನ್, 3 ಇನ್ಫಾರ್ಮೇಶನ್ ಇದೆ ಅಂತ ಹೇಳೋಕ್ ಆಗಲ್ಲ. ಇನ್ಫಾರ್ಮೇಶನ್ ಅಂದ್ರೆ ಅಷ್ಟೇ ಇಟ್ಸ್ ಸಮಥಿಂಗ್ ವಿಚ್ ಕೆನ್ ನಾಟ್ ಬಿ ಕೌಂಟೆಡ್. ಸೊ ಹಾಗಾಗಿ ನಾವಲ್ಲಿ ಎಸ್ ಅನ್ನ ಆಡ್ ಮಾಡೋಕ್ ಆಗಲ್ಲ. ಇನ್ಫಾರ್ಮೇಶನ್ಸ್ ಅಂತ ಯಾವತ್ತೂ ನಾವು ಹಾಕ್ಬಾರ್ದು. ಇದ್ರದ್ದು ಕರೆಕ್ಟ್ ಆನ್ಸರ್ ಬಂದು ಐ ಡೋಂಟ್ ಹ್ಯಾವ್ ಎನಫ್ ಇನ್ಫಾರ್ಮೇಶನ್ ಅಷ್ಟೇ. ಅಲ್ಲಿ ಎಸ್ ಅನ್ನ, ಇದು ತುಂಬಾ ಕಾಮನ್ ಮಿಸ್ಟೇಕ್. ಎಲ್ಲರೂ ಮಾಡೋ ಅಂತ ಇನ್ಫಾರ್ಮೇಶನ್ಸ್ ತುಂಬಾ ಇದೆ ನನ್ನ ಹತ್ರ, ತುಂಬಾ ಇದಿದೆ ಅಂತ ಹೇಳುವಾಗ ಇನ್ಫಾರ್ಮೇಶನ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಬದಲು ಏನ್ ಹೇಳ್ಬಹುದು ಅಂತ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಹೇಳೋಣ ನಾವು. ಬಟ್ ಸದ್ಯಕ್ಕೆ ಇಲ್ಲಿ ವಿ ಡೋಂಟ್ ಹ್ಯಾವ್ ಎನಫ್ ಇನ್ಫಾರ್ಮೇಶನ್ ಟು ಗಿವ್ ಇಟ್ ಟು ಯು ಅಂತ ಹೇಳ್ಬೋದು. ಓಕೆ, ಈ ತರನೇ ಫರ್ನಿಚರ್ ಅನ್ನೋ ವರ್ಡಿಗೂ ಅಷ್ಟೇ ಫರ್ನಿಚರ್ಸ್ ಅಂತ ಹೇಳ್ತಾರೆ. ಅಂತ ಹೇಳ್ತಾರೆ. ಸೊ ಫರ್ನಿಚರ್ ಅನ್ನೋದು ಒಂದು ಇದು, ಅದು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕೆಲವಕ್ಕೆ ಆತರ ಫರ್ನಿಚರ್ ಅಂದ್ರೆ ನಮ್ಮನೇಲಿ ಇವಾಗ ಏನ್ ಅನ್ಕೊಳ್ತಾರೆ ಕೆಲವರು, ಟಿವಿ, ಇದು ಟೇಬಲ್, ಡೈನಿಂಗ್ ಟೇಬಲ್, ಇದು ಎಲ್ಲಾನು 1, 2 ಫರ್ನಿಚರ್ಸ್, 3 ಆತರ. ಸೊ ಅದಕ್ಕೂ ಎಸ್ ಹಾಕೋಕ್ ಆಗಲ್ಲ. ಉಪಕರಣ ವಿಲ್ ಬಿಕಮ್ ಅಪ್ಲಯನ್ಸ್. ನಾವು ಏನ್ ಯೂಸ್ ಮಾಡ್ತೀವೋ ಅದು ಉಪಕರಣಗಳು, ಅಪ್ಲಯನ್ಸಸ್ ಅಲ್ವಾ? ಇದು ಫರ್ನಿಚರ್, ಆಸನಗಳು ಅಂತ ಹೇಳ್ಬೋದೇನೋ. ಆತರ ಹೇಳ್ಬೋದು.
ಟೀಪಾಯ್, ಸೋಫಾ, ಆಮೇಲೆ ಇದು ಡೈನಿಂಗ್ ಟೇಬಲ್, ಅದಕ್ಕೆಲ್ಲ ಐ ಮೀನ್ ಫರ್ನಿಚರ್ ಅಂದ್ರೆ ಇವನ್ ಫಾರ್ ಕಬೋರ್ಡ್ಸ್ ಐ ಥಿಂಕ್ ದೇ ಫರ್ನಿಚರ್ ಅಂತಾನೆ ಹೇಳ್ತಾರೆ ಅನ್ಸುತ್ತೆ, So ಬೀರು this is ಅಂತ. a common thing what we hear. Many people say this Yeah. information furnitures ಅಂತ ಹೇಳ್ತಾ ಇರ್ತಾರೆ. So ಆ ತರ. we ಸೊ need to understand certain words are not used in the plural form. ಪ್ಲೂರಲ್ ಫಾರ್ಮ್. ಸೊ ಇನ್ಫಾರ್ಮೇಶನ್ಗೆ ಎಸ್ ಇಲ್ಲ, ಇಟ್ ಇಸ್ ಜಸ್ಟ್ ಇನ್ಫಾರ್ಮೇಶನ್. ಅದ್ರ ಬದಲು ಏನ್ ಯೂಸ್ ಮಾಡಬಹುದು ಅನ್ನೋದನ್ನ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡೋಣ. ಓಕೆ, ಎಸ್. ಪೀಠೋಪಕರಣ. ಸರಿತಾ, ವೆರಿ ಗುಡ್, ಥ್ಯಾಂಕ್ ಯು. ಫರ್ನಿಚರ್ಗೆ ಪೀಠೋಪಕರಣ. ಓಕೆ. Okay. So now, yeah, there's an interesting information. Now, I think we all do this mistake. An interesting information. See, normally, ಈ an ಮತ್ತೆ a ಅಂದ್ರೆ ಇಂಗ್ಲಿಷ್ ಅಲ್ಲಿ ಯಾಕೆ ಈ an ಮತ್ತೆ a ಹಾಕ್ತಾರೆ ಅಂತ lot of people have this query. They come up with this question. ಈ a ಅಂದ್ರೆ ಏನು, an ಅಂದ್ರೆ ಏನು, ಯಾಕೆ ಇದನ್ನ ನಾವು ಸೆಂಟೆನ್ಸಸ್ ಅಲ್ಲಿ ಹಾಕ್ಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್ ಎ ಅಥವಾ ಆನ್ ಅಂತ ಬಂದ್ರೆ ಇದನ್ನ ನಾವು ಟೆಕ್ನಿಕಲ್ ಟರ್ಮ್ಸ್ ಅಂದ್ರೆ ಗ್ರಾಮ್ಯಾಟಿಕಲ್ ಟರ್ಮ್ಸ್ ಅಲ್ಲಿ ನಾವು ಇದನ್ನ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಲೆಟ್ಸ್ ನಾಟ್ ಗೆಟ್ ಇನ್ ಟು ಮಚ್ ಡೀಪ್ ಇನ್ ಟು ಇಟ್. ನೋ, ದೇ ಆರ್ ಕಾಲ್ಡ್ ಆಸ್ ಆರ್ಟಿಕಲ್ಸ್. ಅಂಡ್ ಎ ಅಥವಾ ಆನ್ ಅಂದ್ರೆ ಒಂದು ಅಂತ ಅರ್ಥ. ಈಗ ನಾವು ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ 1 2 3 4 ಅಂತ ಹೇಳ್ತೀವೋ, ಅದೇ ತರ ಇಂಗ್ಲಿಷ್ ಅಲ್ಲಿ ನಾವು 1 ಅಂತ ಹೇಳೋ ಬದಲು ಎ ಅಥವಾ ಆನ್ ಅನ್ನ ಯೂಸ್ ಮಾಡ್ತೀವಿ. ಅದು ಎ ಎಲ್ ಹಾಕೋದು, ಆನ್ ಎಲ್ ಹಾಕೋದು, ಅದೆಲ್ಲ ಸ್ವಲ್ಪ ಗ್ರಾಮರ್ ಡೀಪ್ ಅಲ್ಲಿ ಹೋಗ್ಬೇಕಾಗತ್ತೆ. ರೈಟ್ ನಾವು ವಿ ಡೋಂಟ್ ರಿಕ್ವೈರ್ ದಟ್. ಸೊ ಹಿಯರ್ ಆನ್ ಅಂದ್ರೆ ಒಂದು ಅಂತ ಅರ್ಥ. ಸೊ ವೆನ್ ಸಮ್ವನ್ ಸೇಸ್ ದಟ್ಸ್ ಆನ್ ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಸಿ ಇನ್ಫಾರ್ಮೇಶನ್ ಈಗಷ್ಟೇ ಸವಿತಾ ಹೇಳ್ದಂಗೆ ಇಟ್ ಇಸ್ ಅನ್ ಅನ್ಕೌಂಟಬಲ್ ನೌನ್. ಸೊ ವಿ ಕ್ಯಾನ್ ನಾಟ್ ಕೌಂಟ್. ಸೊ ವೆನ್ ಯು ಸೇ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪೀಸ್, that's an interesting information ಅಂತ ಯಾರಾದ್ರೂ ಹೇಳಿದ್ರೆ, ಅಂದ್ರೆ ಅದು ಒಂದು ಒಳ್ಳೆ ಮಾಹಿತಿ ಅಂತ ಆಗತ್ತೆ. ಒಂದು ಅಂತ ನಾವು ಕೌಂಟ್ ಮಾಡೋದಕ್ಕೆ ಆಗಲ್ಲ. ಸೊ ಇದು ಏನಾಗತ್ತಂದ್ರೆ, ಹಾಗಿದ್ರೆ ಇದನ್ನ ನಾವು ಹೇಗ್ ಹೇಳ್ಬೋದು ಅಂತಿದ್ರೆ, ಈ ಅನ್ಕೌಂಟೇಬಲ್ ನೌನ್ಗಳನ್ನ ಕೌಂಟೇಬಲ್ ಮಾಡೋದಕ್ಕೋಸ್ಕರ ಕೆಲವೊಂದು ಪದಗಳನ್ನ ನಾವು ಯೂಸ್ ಮಾಡ್ತೀವಿ. ಈಗ ಇನ್ಫಾರ್ಮೇಶನ್ ಅನ್ನೋ ವರ್ಡು ಅನ್ಕೌಂಟೇಬಲ್ ನೌನು. ಸೊ ಅದನ್ನ ಈಗ ಕೌಂಟೇಬಲ್ ಆಗಿ ನಾನು ಕನ್ವರ್ಟ್ ಮಾಡ್ಬೇಕಂದ್ರೆ ಐ ವಿಲ್ ಯೂಸ್ ದ ವರ್ಡ್ ಪೀಸ್. ಸೊ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್. ಅಥವಾ ಈಗ ಪೀಸ್ ಅಂದ್ರೆ ಕೆಲವೊಬ್ರು ಕಟ್ ಮಾಡ್ಬೇಕಾ ಅಂತ ಕೇಳ್ತಾರೆ. ನೋ, ಸಿ ಇನ್ ಇಂಗ್ಲಿಷ್ ನಾಟ್ ಎವ್ರಿಥಿಂಗ್ ವಿಲ್ ಕ್ಯಾರಿ ದ ಲಿಟ್ರಲ್ ಮೀನಿಂಗ್. ಪೀಸ್ ಅಂದ್ರೆ ನಮ್ಗೇನು ಮುರಿದೋಗಿರೋದು ಅಥವಾ ಅರ್ಧ ಮಾಡೋದು, ಆ ತರ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ. ಒಂಚೂರು ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವೋ ಅದು ಪೀಸ್ ಅಂತ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಆಗತ್ತೆ. ಸೊ ಲಿಟ್ರಲಿ ಮೀನಿಂಗ್ ಯಾವಾಗ್ಲೂ ತಗೊಂಡೋಕೆ ಆಗಲ್ಲ. ಇಲ್ಲಿ ಬೇಸಿಕ್ ವಾಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇನ್ಫಾರ್ಮೇಶನ್ ಅನ್ನೋದನ್ನ ನಾವು ಅನ್ಕೌಂಟೇಬಲ್ ಇಂದ ಕೌಂಟೇಬಲ್ ಮಾಡ್ಬೇಕಾದ್ರೆ ಈ ವರ್ಡ್ ಅನ್ನ ಹಾಕ್ತೀವಿ. ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪೀಸ್ ಆಫ್ ಇನ್ಫಾರ್ಮೇಶನ್. ಇದು ನಂಗೆ ಕಷ್ಟ ಆಗತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಜಸ್ಟ್ ಸೇ ದಟ್ಸ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಅಲ್ಲಿ ನಾವು ಆನ್ ಅನ್ನು ಹಾಕ್ತಾ ಇಲ್ಲ, ಎ ಅನ್ನು ಹಾಕ್ತಾ ಇಲ್ಲ. ಬಿಕಾಸ್ ಇನ್ಫಾರ್ಮೇಶನ್ ಅನ್ನೋ ವರ್ಡ್ ಇಸ್ ಅನ್ಕೌಂಟಬಲ್ ನೌನ್. ಸೊ ನೀವು ಆ ಎ ಆನ್ ಅನ್ನ ತೆಗೆದ್ಬಿಟ್ಟು ಬರೀ ದಟ್ಸ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಅಷ್ಟು ಹೇಳಿದ್ರೆ ಸಾಕಾಗತ್ತೆ. ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ಈ ರೀತಿ ಎರಡು ತರಾನು ಬರಿಬಹುದು. ಯಾರಿಗಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಸೆಂಡ್ ಇಟ್ ಇನ್ ದಿ ಕಾಮೆಂಟ್ ಬಾಕ್ಸ್, ವಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಓಕೆ, ಎಸ್. ಕ್ಯಾನ್ ವಿ ಹ್ಯಾವ್ ದಿ ನೆಕ್ಸ್ಟ್ ಸೆಂಟೆನ್ಸ್? ಎಸ್. ಸೊ ಇಲ್ಲಿ ಮೆಜಾರಿಟಿ ಆಫ್ ಪೀಪಲ್ ಡಸಂಟ್ ವಾಂಟ್ ಟು ಲಾಕ್ ಡೌನ್. ಸೊ ಇಲ್ಲಿ ಏನ್ ಬರುತ್ತೆ? ಮೆಜಾರಿಟಿ ಆಫ್ ದಿ ಪೀಪಲ್. ಪೀಪಲ್ ಅಂತ ಅಂದ್ರೆ ಏನ್ ಅರ್ಥ? ಪೀಪಲ್ ಅಂದ್ರೆ ತುಂಬಾ ಜನ ಅಲ್ವಾ? ಪೀಪಲ್ ಅಂದ್ರೆ ನಾಟ್ ಒನ್ ಪರ್ಸನ್, ಇಟ್ ಇಸ್ ಪರ್ಸನ್ ಅಂದ್ರೆ ಒಬ್ರು, ಪೀಪಲ್ ಅಂದ್ರೆ ತುಂಬಾ ಜನ. ಓಕೆ, ಸೊ ಇಲ್ಲಿ ಪೀಪಲ್ ಅಂತ ಇರುವಾಗ ಮೆನಿ, ಮೆಜಾರಿಟಿ ಆಫ್ ದಿ ಪೀಪಲ್ ಆರ್ ಮೆನಿ ಪೀಪಲ್ ಅಂತ ಬಂದಾಗ ಅಲ್ಲಿ ಡಸಂಟ್ ಬರಲ್ಲ, ಡೋಂಟ್ ಅಂತ ಬರುತ್ತೆ. ಇವಾಗ ಡೋಂಟ್ ಅನ್ನೋದನ್ನ ನಾವು ಯೂಶಲಿ ಫಸ್ಟ್ ಪರ್ಸನ್, ಲೈಕ್ ಐ ಡೋಂಟ್, ಯು ಡೋಂಟ್, ವಿ ಡೋಂಟ್, ದೇ ಡೋಂಟ್, ಪ್ಲೂರಲ್ ತುಂಬಾ ಜನ ಇದ್ದಾಗ ದೇ ಡೋಂಟ್ ವಾಂಟ್, ದೇ ಡೋಂಟ್ ವಾಂಟ್ ಲಾಕ್ ಡೌನ್, ವಿ ಡೋಂಟ್ ವಾಂಟ್, ನಮಗೆ ಲಾಕ್ ಡೌನ್ ಬೇಡ, ಅವರಿಗೆ ಲಾಕ್ ಡೌನ್ ಬೇಡ,
ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಲ್ಲಿ ಒಂದು ಪರ್ಸನ್ ಅಂತ ಬಂದ್ರೆ, ಒಬ್ರೇ ಒಬ್ರು ಬಂದಾಗ ಶಿ ಅಥವಾ ಹಿ ಬಂದಾಗ ಡಸಂಟ್ ಅಂತ ಬರುತ್ತೆ. ಸೊ ಹಾಗಾಗಿ ಅಥವಾ ಯಾರ್ದಾರು ಹೆಸರು, ಇವಾಗ ರೋಹಿಣಿ ಅಂತ ಇದೆ ಇಲ್ಲಿ, ರೋಹಿಣಿ ಡಸಂಟ್ ವಾಂಟ್ ಆ ತರ ಬರುತ್ತೆ. ಬಟ್ ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಮೆನಿ ಪೀಪಲ್, ನಾಟ್ ಒನ್ ಬಟ್ ಮೆನಿ, ತುಂಬಾ ಜನ. ಸೊ ಆವಾಗ ನಾವು ಅಲ್ಲಿ ಡಸಂಟ್ ಅಂತ ಯೂಸ್ ಮಾಡಕ್ಕಾಗಲ್ಲ. ಮೋಸ್ಟ್ ಪೀಪಲ್ ಡೋಂಟ್ ವಾಂಟ್ ಅ ಲಾಕ್ ಡೌನ್, ಆರ್ ಅ ಮೆಜಾರಿಟಿ ಆಫ್ ಪೀಪಲ್, ತುಂಬಾ ಜನ. ಇವಾಗ ಒಂದು 10 ಜನದಲ್ಲಿ ಒಂದು 7 ಜನ ಅಂತಂದ್ರೆ ಮೆಜಾರಿಟಿ ಆಯ್ತಲ್ವಾ. ಸೊ 7 ಜನಕ್ಕೆ ಲಾಕ್ ಡೌನ್ ಬೇಡ. ಸೊ ಅಲ್ಲಿ ಡಸಂಟ್ ಅನ್ನೋದು ಸಿಂಗ್ಯುಲರ್, ಯಾರಾದ್ರು ಹಿ ಡಸಂಟ್, ಶಿ ಡಸಂಟ್, ಇಟ್ ಡಸಂಟ್ ಅಂತ ಹೇಳ್ಬೋದು, ಆರ್ ಎನಿ ನೇಮ್ ಡಸಂಟ್. ಬಟ್ ಇಲ್ಲಿ ಪೀಪಲ್ ಅಂತ ಇರುವಾಗ ಅಲ್ಲಿ ನಾವು ಪ್ಲೂರಲ್ ಆಗಿರೋದ್ರಿಂದ ಅಲ್ಲಿ ಡೋಂಟ್ ಅಂತಾನೆ ಯೂಸ್ ಮಾಡ್ತೀವಿ. ಐ ಡೋಂಟ್. ಅಲ್ಲಿ ಕೆಲವ್ರು ಕೇಳ್ತಾರೆ, ಈ ತರ ಹೇಳಿದಾಗ ಐ ಅನ್ನೋದು ಸಿಂಗ್ಯುಲರ್, ಬಟ್ ಅಲ್ಲಿ ಯಾಕೆ ಕಾಮನ್ ಇದು. ಸೊ ಐ ಅನ್ನೋದು ಫಸ್ಟ್ ಪರ್ಸನ್ ಇದು ಆಗಿರೋದ್ರಿಂದ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್, ಸೊ ಅವಾಗೂ ಕೂಡ ನಾವು ಡೋಂಟ್ ಅಂತಾನೆ ಯೂಸ್ ಮಾಡ್ತೀವಿ. ಸೊ ಇಟ್ ಡಸಂಟ್ ಕಮ್ ಅಂಡರ್ ಅದು ಫಸ್ಟ್, ಅದನ್ನು ತುಂಬಾ ಗ್ರಾಮ್ಯಾಟಿಕಲಿ ಹೋದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಆ ತರ ತುಂಬಾ ಹೋಗುತ್ತೆ. ಸೊ ಲೆಟ್ಸ್ ನಾಟ್ ಗೆಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇಟ್ ಇಸ್ ಲೈಕ್ ಮೆನಿ ಪೀಪಲ್ ಅಂತ ಅಂದ್ರೆ ತುಂಬಾ ಜನ, ಅದಕ್ಕೆ ಡೋಂಟ್ ವಾಂಟ್ ಎ ಲಾಕ್ ಡೌನ್. ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ಅರ್ಥ ಆಯ್ತಲ್ವಾ ಎಲ್ರಿಗೂ? ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕಳಿಸ್ಬೋದು. ಅಂಡ್ ಈವನ್ ದಿಸ್ ವರ್ಡ್ ಪೀಪಲ್, ಅದನ್ನು ಸುಮಾರು ಜನ ಪೀಪಲ್ಸ್ ಅಂತ ಹೇಳ್ತಾರೆ. ಬಿಕಾಸ್ ನಾವು ಕನ್ನಡದಲ್ಲಿ ಜನರು ಅಂತ ಹೇಳ್ಬಿಡ್ತೀವಿ, ಜನರು. ಪರ್ಸನ್ ಅಂದ್ರೆ ಒಬ್ರು, ಪೀಪಲ್ ಅಂದ್ರೆ ತುಂಬಾ ಜನ, ಬಟ್ ಅಲ್ಲೂ ಕೂಡ ಎಸ್ ಆಡ್ ಮಾಡೋದು ಬೇಕಾಗಿಲ್ಲ. ಪೀಪಲ್ ಅಂದ್ರೆ ಜನರು ಅಂತ ಅರ್ಥ. We can't use two plural in a sentence. Is it correct? Athara ಏನು, like can you give us an example, Sarita? Can you give us an example? So athara ಏನು particular rule ಅಂತ ಏನಿಲ್ಲ. In a sentence we can, alva, ಒಂದು ಕೆಲವು ಸಲ something like people went to houses ಅಂತ ಹೇಳ್ಬೋದು. People ಅನ್ನೋದು many houses. Yeah. Those people saw many ಮೂವೀಸ್ ಆರ್ ಹೌಸ್, ಏನಾದ್ರು ಯೂಸ್ ಮಾಡ್ಬೋದು. ಟು ಪ್ಲೂರಲ್ ಸೆಂಟೆನ್ಸ್ ಅಲ್ಲಿ ಮಾಡ್ಬೋದು. ಓಕೆ, ಎಸ್. ಇಟ್ ಡಿಪೆಂಡ್ಸ್ ಅಗೈನ್ ಆನ್ ವಾಟ್ ಯು ಆರ್ ಟೆಲ್ಲಿಂಗ್. ನೀವೇ ಲೈಕ್ ವಾಟ್ ಆರ್ ಯು ಟೆಲ್ಲಿಂಗ್ ಅನ್ನೋದು ಡಿಪೆಂಡ್ಸ್. ಇಫ್ ಯು ಕ್ಯಾನ್ ಸೆಂಡ್ ಎ ಸೆಂಟೆನ್ಸ್, ವಿ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಟು ಯು. ಓಕೆ, ಎಸ್. So here you have the next one. A majority of or most people don't want a lockdown. So the answer idu last time. The question is majority of people doesn't want to lock down. That is the question. Majority of people doesn't want to lock down. So ಅಲ್ಲಿ ಏನಾಗ್ತಾ ಇದೆ ಅಂದ್ರೆ people ಅಂತ ಬಂತು. So people, can we have the question? Majority of people doesn't want to lock down. Yeah, thank you. So here people ಅನ್ನೋದು ಪ್ಲೂರಲ್ ಆಗತ್ತೆ. ಪ್ಲೂರಲ್ ಬಂದಾಗ ನಾವು ಯಾವಾಗ್ಲೂ ಡೋಂಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಡಸಂಟ್ ಅನ್ನೋದು ಯೂಸ್ ಮಾಡಲ್ಲ. ಸೊ ದಟ್ ಇಸ್ ದ ರೀಸನ್ ಇಲ್ಲಿ ಪೀಪಲ್ ಜೊತೆಗೆ ನಾವು ಡಸಂಟ್ ಅನ್ನ ಹಾಕೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಅಗೇನ್ ಅ ವೆರಿ ಕಾಮನ್ ಮಿಸ್ಟೇಕ್. ವೆನ್ ಪೀಪಲ್ ಸ್ಪೀಕ್ ಔಟ್ಸೈಡ್, ದೇ ಸ್ಪೀಕ್ ಲೈಕ್ ದಿಸ್, ಪೀಪಲ್ ಡಸಂಟ್ ವಾಂಟ್ ಅಂತ ಹೇಳ್ತಾರೆ. ಸಿ, ಪೀಪಲ್ ಅಂದ್ರೆ ಪ್ಲೂರಲ್. ಸೊ ಜನರು ಇದನ್ನ ಪೀಪಲ್ ಅಂದ್ರೆ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋ, ಪೀಪಲ್ ಅಂದ್ರೇನೆ ಪ್ಲೂರಲ್ ಅದು. ಸೊ ಪ್ಲೂರಲ್ ಬಂದ್ರೆ ನಾವಲ್ಲಿ ಡೋಂಟ್ ಅನ್ನ ಸೇರಿಸ್ತೀವಿ, ಡಸಂಟ್ ಅಂತ ಹಾಕಲ್ಲ. ಸೊ ಯೋರ್ ಆನ್ಸರ್ ಫಾರ್ ದಿಸ್ ವಿಲ್ ಬಿ ಮೆಜಾರಿಟಿ ಆಫ್ ಪೀಪಲ್ ಡೋಂಟ್ ವಾಂಟ್ ಅ ಲಾಕ್ ಡೌನ್. ಅಥವಾ ನೀವು ಮೋಸ್ಟ್ ಪೀಪಲ್, ಮೆಜಾರಿಟಿ ಅಂತಾದ್ರೂ ಹೇಳಿ, ಮೋಸ್ಟ್ ಪೀಪಲ್ ಅಂತಾದ್ರೂ ಹೇಳಿ. ಸೊ ಮೋಸ್ಟ್ ಪೀಪಲ್ ಡೋಂಟ್ ವಾಂಟ್ ಅ ಲಾಕ್ ಡೌನ್. ಎರಡು ರೀತಿಯಲ್ಲಿ ಇದನ್ನ ಹೇಳ್ಬೋದು. ಓಕೆ, ಸೊ ರಿಮೆಂಬರ್ ದಿಸ್, ಪೀಪಲ್ ಅಂದ್ರೇನೆ ಪ್ಲೂರಲ್. ಪ್ಲೂರಲ್ ಬಂದಾಗ ನಾವು ಡೋಂಟ್ ಅಂತ ಹಾಕ್ತೀವಿ, ಡಸಂಟ್ ಅಂತ ಯೂಸ್ ಮಾಡೋದಿಲ್ಲ. ವಿ ಕಾಂಟ್ ಯೂಸ್ ಡಸ್ ಇಟ್ ಆಲ್ಸೋ ಪ್ಲೂರಲ್. ನೋ, ಡಸ್ ಅನ್ನೋದು ಪ್ಲೂರಲ್ ಅಲ್ಲ. ಪರ್ಸನ್ ಸಿಂಗ್ಯುಲರ್, ಪೀಪಲ್ ಪ್ಲೂರಲ್. ಹೌದು, ಸಿಂಗ್ಯುಲರ್.
That's correct. Sarita, your question is not very clear. People is plural. Yeah, that is ಹೌದು. correct. We We can't can't use does it also plural? That is not clear, we Sarita. can't use does. It also plural. Anta, I don't know. She's not very clear with her Yeah. answer. The second part of your question is not very clear. Good evening, Manjunath Ujjain. Ujjain. ಗುಡ್ ಈವ್ನಿಂಗ್. ಓಕೆ. ಸೊ Okay. ಇಲ್ಲಿ ಸರಿತಾ ಡಸ್ ಅನ್ನೋದನ್ನ ನಾವು ಸಿಂಗ್ಯುಲರ್ ಅಂದ್ರೆ ಒಂದು ಹಿ, ಶಿ, ಇಟ್ ಆರ್ ಎನಿ ನೇಮ್ಗೆ ನಾವು ಡಸ್ ಅಂತ ಯೂಸ್ ಮಾಡ್ತೀವಿ. ಯು, ವಿ, ದೇ ಅಥವಾ ತುಂಬಾ ಜನ. ಇವಾಗ ರೂಪಾ ಅಂಡ್ ರೇಖಾ ಅಂತ ಬಂದಾಗ ಡೋಂಟ್ ಅಂತ ಯೂಸ್ ಮಾಡ್ತೀವಿ. ಬರೀ ರೂಪಾ ಅಂತ ಹೇಳಿದವಾಗ ಡಸ್ ಡಸ್ ಆರ್ ಡಸಂಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಹೋಪ್ ಇಟ್ಸ್ ಕ್ಲಿಯರ್. Yes. Can we have the next sentence? Okay. There were just a couple of people. Okay. There were just a couple of people at the party. Okay. ಇಲ್ಲಿ there was just a couple of people ಅಂತ ಬಂದಿದೆ. ಸೊ ಇಲ್ಲಿ there was ಅಂತ ಬಂದಿದೆ. There was a person. ಇವಾಗ ಒಬ್ರಿದ್ದಾಗ ಅಲ್ಲಿ there was a person or there was ಅಂತ ಹೇಳ್ತೀವಿ. ಬಟ್ ಇಲ್ಲಿ ದೇರ್ ವಾಸ್ ಜಸ್ಟ್ ಎ ಕಪಲ್ ಆಫ್ ಪೀಪಲ್ ಅನ್ನೋದನ್ನ ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಮೆನಿ ಪೀಪಲ್ ಇಲ್ಲಿ ಅಲ್ವಾ. ಲೈಕ್ ಇಲ್ಲಿ ತುಂಬಾ ಜನ ಇರೋದ್ರಿಂದ ದೇರ್ ವಾಸ್ ಅಂತ ಹೇಳಕ್ ಆಲ್ ದೇರ್ ಈಸ್ ಅಂತ ಹೇಳಕ್ ಆಗಲ್ಲ. ಇಲ್ಲಿ ದೇರ್ ಆರ್. ಓಕೆ, ದೇರ್ ವರ್ ಅಂತ. ಯಾಕಂದ್ರೆ ಕಪಲ್ ಆಫ್ ಪೀಪಲ್ ಅಂತ ವಾಸ್ ಅಂತ ಯೂಸ್ ಮಾಡಬಾರ್ದು. ಅಲ್ಲಿ ನಾವು ವರ್ ಅಂತ ಯೂಸ್ ಮಾಡ್ಬೇಕು. ವಾಸ್ ಅನ್ನೋದನ್ನ ಸಿಂಗ್ಯುಲರ್ ಯೂಸ್ ಮಾಡ್ತೀವಿ. ದೇರ್ ವಾಸ್ ಎ ಪರ್ಸನ್ ಅಟ್ ದಿ ಪಾರ್ಟಿ ಅಂತ ಹೇಳ್ತೀವಿ. ಇಲ್ಲಿ ಪರ್ಸನ್ ಅಲ್ಲ, ಸಿಂಗ್ಯುಲರ್ ಅಲ್ಲ, ಇಲ್ಲಿ ಪ್ಲೂರಲ್ ತುಂಬಾ ಜನ ಇರೋದ್ರಿಂದ ಅಲ್ಲಿ ವರ್ ಅಂತ ಯೂಸ್ ಮಾಡ್ತೀವಿ. ದೇರ್ ವರ್ ಅ ಕಪಲ್ ಆಫ್ ಪೀಪಲ್ ಅಟ್ ದಿ ಪಾರ್ಟಿ ಅಂತ. ತುಂಬಾ ಜನ ಇದ್ರು ಅಂದ್ರೆ ಒಂದಿಬ್ರು ಮೂರ್ ಜನ ಇದ್ರು. ಸೊ ಹಾಗಾಗಿ ಅಲ್ಲಿ ವರ್. ವಾಸ್ ಅನ್ನೋದನ್ನ ಅಗೈನ್ ಸಿಂಗ್ಯುಲರ್. ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ವರ್ ಅನ್ನೋದನ್ನ ವಿ ವರ್, ಯು ವರ್, ದೇ ವರ್ ಅಥವಾ ತುಂಬಾ ಜನ ಇದ್ದಾಗ ವರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ತುಂಬಾ ಜನ ಇರೋದ್ರಿಂದ, ಮೋರ್ ದನ್ ಒನ್ ಇರೋದ್ರಿಂದ ದೇರ್ ವರ್ ಜಸ್ಟ್ ಕಪಲ್ ಆಫ್ ಪೀಪಲ್ ಅಟ್ ದಿ ಪಾರ್ಟಿ. ಅಂಡ್ ಇನ್ನೊಂದು ಇಲ್ಲಿ ಕಪಲ್ ಅಂತ ವರ್ಡ್ ನೋಡಿದ ಕೂಡಲೇ ಕೆಲವೊಬ್ರು ಕಪಲ್ ಯಾಕಿಲ್ಲ ಆಗ್ತಾ ಇದ್ದಾರೆ. ಕಪಲ್ ಅಂದ್ರೆ ಇಬ್ರು ಅಂತ ಅಲ್ಲ. ಕಪಲ್ ಆಫ್ ಈಗ ಪೀಪಲ್ ಅಂದ್ರೆ ಇಬ್ರು ಅರೌಂಡ್ ಇಬ್ರು ಮೂರು, ಒಬ್ರು ಇಬ್ರು. ಸೊ ಅದನ್ನ ನಾವ್ ಇಂಗ್ಲಿಷ್ ಅಲ್ಲಿ ದೇರ್ ವೇರ್ 1 2 3 ಪೀಪಲ್ ಹಂಗ್ ಹೇಳೋದಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವ್ ಈ ತರ ವರ್ಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಕಪಲ್ ಆಫ್ ಪೀಪಲ್ ಅಂದ್ರೆ ಕೆಲವೊಂದು ಜನರು ಅಥವಾ ಸ್ವಲ್ಪ ಜನರು. ಒಂದಿಬ್ರು ಮೂರು. ಈಗ ನಾವು ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಕ್ಯಾಶುವಲ್ ಆಗಿ ಒಂದಿಬ್ರು ಮೂರ್ ಜನ ನಿಂತಿದ್ರು ಅಂತ ಹೇಳ್ತೀವಿ. ಒಂದಿಬ್ರು ಮೂರ್ ಜನ. ಸೊ ಅದನ್ನೇ ಇಲ್ಲಿ ಕಪಲ್ ಆಫ್ ಪೀಪಲ್ ಅಂತ ಹೇಳೋದು. ಸೊ ಡೋಂಟ್ ಆಲ್ವೇಸ್ ಗೋ ಬೈ ದ ಲಿಟ್ರಲಿ ಮೀನಿಂಗ್. ನಮಗ್ ಗೊತ್ತಿರೋ ಕಪಲ್ ಅಂದ್ರೆ ಏನೋ ಜೋಡಿ ಅಂತ ಅರ್ಥ. ಸೊ ಅದನ್ನ ಇಲ್ಲಿ ಡೋಂಟ್ ಟ್ರೈ ಟು ರಿಲೇಟ್ ದ್ಯಾಟ್ ಮೀನಿಂಗ್ ಹಿಯರ್. ಸೊ ದ ಸೇಮ್ ವರ್ಡ್ ವಿಲ್ ಬಿ ರಿಪೀಟೆಡ್ ಇನ್ ಮೆನಿ ಡಿಫ್ರೆಂಟ್ ವೇಸ್. ದಟ್ ಇಸ್ ವೈ ಇಂಗ್ಲಿಷ್ ಬಿಕಮ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. Okay, so Manjunath, yes, we remember you. ಜ್ಞಾಪನ ಇದೆ, ಯಾವಾಗ್ಲೂ ಅಟೆಂಡ್ ಮಾಡ್ತಿದ್ರಿ, ಇತ್ತೀಚೆಗೆ ಬರಲ್ಲ, ಹಂಗೆ ಬಂದು ಹೋಗ್ತೀರಾ. ಸೊ ಶ್ಯಾಮ್ ಸುಂದರ್, ಗುಡ್ ಈವ್ನಿಂಗ್. ಓಕೆ, ಇಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಕಳ್ಸಿದೀವಿ. ಸೊ ಹೂ ಎವರ್ ಇಸ್ ಇಂಟ್ರೆಸ್ಟೆಡ್ ಟು ನೋ ಮೋರ್ ಅಬೌಟ್ ಆರ್ ಕೋರ್ಸಸ್, ಇಲ್ಲಿ ಈ ತರ ನಾವು ಗ್ರಾಮ್ಯಾಟಿಕಲಿ ಹೇಗೆ ನಿಮ್ಗೆ ಸೆಂಟೆನ್ಸಸ್ ಕರೆಕ್ಟ್ ಇದ್ ಮಾಡ್ತಿದೀವೋ ನಮ್ ಕ್ಲಾಸಸ್ ಅಲ್ಲೂ ಕೂಡ ನಾವು ಅದನ್ನೇ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಆರ್ ಕೋರ್ಸಸ್, ಸೊ ಇಲ್ಲಿ ಗ್ರೂಪ್ ಅಲ್ಲೂ ಹೇಳ್ಕೊಡ್ತೀವಿ. ಸಿಂಗಲ್ ಒನ್ ಆನ್ ಒನ್ ಕೋರ್ಸಸ್ ಅಂತ. ಸೊ ಒನ್ ಪರ್ಸನ್ ಒನ್ ಮೆಂಟರ್. ನನ್ಗೆ ಕೆಲವರು ಗ್ರೂಪ್ ಅಲ್ಲಿ ಮಾತಾಡೋಕೆ ಹಿಂಜರಿಕೆ ಇರುತ್ತೆ, ಬೇರೆಯವ್ರ ಮುಂದೆ ನನ್ಗೆ ಹೇಳೋಕೆ ತುಂಬಾ ಗ್ರೂಪ್ ಅಲ್ಲಿ ಕಲಿಯೋಕೆ ಇಷ್ಟ ಇಲ್ಲ, ನನ್ಗೊಬ್ರೇ ಮೆಂಟರ್ ಜೊತೆ ಕಲಿಬೇಕು ಅನ್ನೋರ್ಗು ಕೂಡ ನಮ್ಗೆ ಇಲ್ಲಿ ಸೂಪರ್ ಗೋಲ್ಡ್ ಕೋರ್ಸ್ ಅಂತ ಇರುತ್ತೆ. ಸೊ ಒನ್ ಸ್ಟೂಡೆಂಟ್ ಒನ್ ಮೆಂಟರ್. ಸೊ ಅವಾಗ ನೀವು ಏನ್ ಡೌಟ್ಸ್ ಬೇಕೋ ನಿಮ್ಗೆ ಒಂದು ಇದಿಲ್ದಿರಾ, you can ask the trainer and learn lot of things. Any grammatical ಚಿಕ್ಕ ಮಿಸ್ಟೇಕ್ಸ್ ಅನ್ನ ನಾವು ಕರೆಕ್ಟ್ ಮಾಡ್ತೀವಿ. ಮತ್ತೆ ನಿಮ್ಗಾಗಿ ಒಂದು ಕಸ್ಟಮೈಸ್ಡ್ ಕೋರ್ಸ್, ಯಾರ್ಯಾರ್ಗೆ ಏನೇನ್ ಬೇಕು, ಅವ್ರಿಗೆ ಏನ್ ಅವಶ್ಯಕತೆ ಇದೆ ಆ ರೀತಿ ನಾವು ಕ್ಲಾಸಸ್ ಅನ್ನ ಮಾಡಿ ನಿಮ್ಗೆ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ತೀವಿ. ಓಕೆ, ಸೊ ಇನ್ನೂ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ
ಇಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ. ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ಬರ್ದು ಕಳಿಸಿದ್ರೆ ವಿ ವಿಲ್ ಕಾಂಟ್ಯಾಕ್ಟ್ ಯು. ನಮ್ಮ ಅವರ್ ಪೀಪಲ್ ವಿಲ್ ಕಾಲ್ ಯು ಅಂಡ್ ಇನ್ಫಾರ್ಮ್ ಯು ಅಬೌಟ್ ದ ಕೋರ್ಸಸ್. ಓಕೆ, ಸೊ ಇಲ್ಲಿದೆ ಲಿಂಕ್ ಅನ್ನ ಇದು ಮಾಡಿ, ಕ್ಲಿಕ್ ಮಾಡಿ. ಎಸ್, ಐ ಥಿಂಕ್ ವಿ ಕ್ಯಾನ್ ಗೋ ಅಹೆಡ್. Yeah. So again, there is a lot of people at. Did we do this? ನೋ, ನಾಟ್ ಇಟ್. ಇದು Okay. ಅದು ಇದು ದೇರ್ ವರ್, ಇದು Okay. ದೇರ್ ಈಸ್ So, ಎ ಲಾಟ್ ಆಫ್ ಪೀಪಲ್ ಅಂತ. yeah. So there is a lot of people at the party. Again, there is ಅಂತ ಬಂದಿದೆ, ಆ ಕಡೆ ಪೀಪಲ್ ಅಂತ ಇದೆ. ಸೊ ಪೀಪಲ್ ಅನ್ನೋದು ಇಷ್ಟೊತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದಂಗೆ ಇಟ್ ಇಸ್ ದ ಪ್ಲೂರಲ್ ವರ್ಡ್. ಸೊ ಪ್ಲೂರಲ್ ಬಂದಾಗ ನಾವು ಈಸ್ ಅನ್ನ ಬಳಸಲ್ಲ. ಅದು ನೀವೇನ್ ನೋಡ್ತಾ ಇದ್ದೀರಾ ಈಗ, ಕೆಲವೊಬ್ರು ಈಸ್ ಎಲ್ಲಿದೆ ಅಲ್ಲಿ, ನಮ್ಗೆ ಈಸ್ ಕಾಣಿಸ್ತಾ ಇಲ್ಲ, ಇವ್ರು ಎಲ್ಲಿಂದ ಈಸ್ ಅಂತಿದ್ದಾರೆ ಅಂತ. ಈಗ ಅಲ್ಲಿ ಮೇಲ್ಗಡೆ ವಾಟ್ ಯು ಸಿ ಲೈಕ್ ಅ ಕಾಮಾ ಅಂಡ್ ಎಸ್, that is called as an apostrophe mark. ಅದನ್ನ ನಾವು wherever we write ಇಂಗ್ಲಿಷ್ ಬರಿಬೇಕಾದ್ರೆ ಈ ತರ ಶಾರ್ಟ್ ಫಾರ್ಮ್ ಗಳನ್ನ ಬಳಸ್ತೀವಿ. ಸೊ ದೇರ್ ಮತ್ತೆ ಈಸ್ ಎರಡನ್ನ ಸೇರಿಸಿದಾಗ ಆ ತರ ಮೇಲೆ ಒಂದು ಅಪಾಸ್ಟ್ರಫಿ ಮಾರ್ಕ್ ಹಾಕ್ಬಿಟ್ಟು ದೇರ್ ಇಸ್ ಅಂತ ಬರೆಯೋದು. ಸೊ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್ ಇಸ್ ಪೀಪಲ್ ಅನ್ನೋದು ಪ್ಲೂರಲ್ ವರ್ಡ್. ಪ್ಲೂರಲ್ ಬಂದಾಗ ನಾವು ಈಸ್ ಅನ್ನ ಹಾಕ್ಬಾರ್ದು. ಸೊ ಅಲ್ಲಿ ನಾವು ಈಸ್ ಬದಲಿಗೆ ಆರ್ ಅನ್ನೋದನ್ನ ಹಾಕ್ಬೇಕಾಗತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ವುಡ್ ಬಿ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಅಟ್ ದ ಪಾರ್ಟಿ. ಸೊ ಪೀಪಲ್ ಪ್ಲೂರಲ್, ಪ್ಲೂರಲ್ ಬಂದಾಗ ವಿ ಯೂಸ್ ಆರ್. ಇಸ್ ಅನ್ನೋದು ಸಿಂಗ್ಯುಲರ್ ಜೊತೆಗೆ ಮಾತ್ರ ಬರುತ್ತೆ. ಇಲ್ಲಿ ಪೀಪಲ್ ಅನ್ನೋದು ಪ್ಲೂರಲ್, ಸೊ ವಿ ಆರ್ ಯೂಸಿಂಗ್ ಆರ್. ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಅಟ್ ದ party. Okay. Yes, Rohini, you are correct. She says they are correct, Rohini. ಸೊ ಟು ಗಿವ್ ಮೋರ್ ಇನ್ಸೈಟ್ ಟು ದಿಸ್, ಇನ್ನೂ ಒಂದು ಸೆಂಟೆನ್ಸ್ ತಗೊಳ್ಳೋಣ ಇದ್ರ ಬಗ್ಗೆನೆ. ಇವೆರಡು ವಾಟ್ ಎವರ್ ವಿ ಡಿಡ್ ನೌ, ಲೆಟ್ ಅಸ್ ಸಿ. ಕ್ಯಾನ್ ಯು ಹ್ಯಾವ್ ದಿ ನೆಕ್ಸ್ಟ್ ಸೆಂಟೆನ್ಸ್? ಓಕೆ, ಇಲ್ಲೇನಿದೆ, ಪೀಪಲ್ ಜನರಲಿ ಡಸಂಟ್ ನೋ ಅಬೌಟ್ ಇಂಗ್ಲಿಷ್ ಅಂತ ಇದೆ ಇಲ್ಲಿ. ಸೊ ಅಗೇನ್ ಇಲ್ಲಿ ಪೀಪಲ್ ಜನರಲಿ ಡಸಂಟ್, ಪೀಪಲ್ ಅಂತ ಅಂದ್ರೆ ಅಗೇನ್ ದೇ ಥಿಂಕ್ ಇಟ್ಸ್ ಒನ್ ಅಂತ. ಸೊ ಅಗೇನ್ ಇದು ತಪ್ಪು. ಇಲ್ಲಿ ಏನ್ ಬರ್ಬೇಕು? ಪೀಪಲ್ ಜನರಲಿ ಡೋಂಟ್ ನೋ. ಪೀಪಲ್ ಅಂತ ಬಂದಿರೋದ್ರಿಂದ, ಇದು ಪ್ಲೂರಲ್ ಆಗಿರೋದ್ರಿಂದ ನಾವಲ್ಲಿ ಡೋಂಟ್ ಅಂತ ಹಾಕ್ಬೇಕು. ಡಸಂಟ್ ಅಲ್ಲ, ಡೋಂಟ್. ಪೀಪಲ್ ಜನರಲಿ ಡೋಂಟ್ ನೋ ಅಬೌಟ್ ಇಂಗ್ಲಿಷ್. ಸೊ ನಾವ್ ಇದೇ ತುಂಬಾ ಮಿಸ್ಟೇಕ್ಸ್ ಮಾಡೋದು ಜನ. ಡೋಂಟ್, ಡಸಂಟ್, ಎಲ್ಲೆಲ್ಲಿ ಡೋಂಟ್ ಬರ್ಬೇಕು, ಎಲ್ಲಿ ಡಸಂಟ್ ಬರ್ಬೇಕು. ಡೋಂಟ್ ಯು ನೋ, ಈ ಕ್ವೆಶನ್ ಕೇಳುವಾಗನು ಅಷ್ಟೇ, ಡಸಂಟ್ ಯು ನೋ, ಡಸಂಟ್ ಯು ನೋ ಇಂಗ್ಲಿಷ್ ಆ ತರನು ಕೇಳ್ತಾರೆ. ಸೊ ಇಟ್ಸ್ ನಾಟ್ ಡಸಂಟ್ ಯು, ಇಟ್ಸ್ ಡೋಂಟ್ ಯು, ಡೋಂಟ್ ನೋ ಅಂತ ಹೇಳ್ಬೋದು. ಓಕೆ, ಎಸ್. ಪೀಪಲ್, ಪೀಪಲ್ ಅಂತ ಬಂದಿದೆ, ಹಾಗಾಗಿ ಅಲ್ಲಿ ಡೋಂಟ್ ಅಂತ ಬರುತ್ತೆ. ಅ ಪರ್ಸನ್ ಅಂತ ಬಂದ್ರೆ ಡಸಂಟ್ ಅಂತ ಬರುತ್ತೆ. ಓಕೆ, ಎಸ್. ದ ನೆಕ್ಸ್ಟ್ ಸೆಂಟೆನ್ಸ್. Okay, again here there is a lot of students in the lecture hall. Now if you people only can make the guess here, let us see whether you can make a guess in this sentence. What is wrong? So what should be the answer? Can you just type in the chat box early and send it? Idrud answer ಏನು ಇರಬೇಕು? Anybody can just send the answer in the chat box. ವಾಟ್ ಇಸ್ ದಿ ಕರೆಕ್ಟ್ ಸೆಂಟೆನ್ಸ್? ಈಗ ತಾನೇ ಹೇಳಿದೀವಿ ಇದ್ರ ಬಗ್ಗೆ. Okay, Sarita says are, very good. ಎಲ್ಲಿ ಬರ್ಬೇಕು? ಆರ್, ದೇರ್. ರೋಹಿಣಿ ಆರ್, ಸರಿತಾ ಆರ್. ಓಕೆ, ಈಸ್ ಅಂತ ಅಂದ್ರೆ ಅಗೇನ್ ಸಿಂಗ್ಯುಲರ್, ಆರ್ ಅಂದ್ರೆ ಪ್ಲೂರಲ್. So illi again we have the word students. Now this is very clear because students ಅನ್ನೋದು s ಇಂದ ಬಂದಿದೆ, s ಆಡ್ ಆಗಿದೆ. ಸ್ಟೂಡೆಂಟ್ ಅಂದ್ರೆ ಸಿಂಗ್ಯುಲರ್, ವಿದ್ಯಾರ್ಥಿ. ವಿದ್ಯಾರ್ಥಿಗಳು ಅಂತ ಹೇಳ್ಬೇಕಾದ್ರೆ ಸ್ಟೂಡೆಂಟ್ಸ್. ಸೊ ನಾವು ಪ್ಲೂರಲ್ ಅಲ್ಲಿ ಯಾವಾಗ್ಲೂ ಎಸ್, ನಮ್ಗೆ ಗೊತ್ತಿರೋದು ಒಂದೇ, ಎನಿ ವರ್ಡ್ ಎಸ್ ಆಡ್ ಮಾಡ್ಬಿಟ್ರೆ ಪ್ಲೂರಲ್ ಅಂತ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಆಲ್ವೇಸ್. ಲಾಟ್ ಆಫ್ ಅಂತ ಇದೆ, ಲಾಟ್ ಆಫ್ ಅಂತ ಇದೆ. ಸೊ ಹಾಗಾಗಿದ್ರೆ ಒಂದಾಗಕ್ ಸಾಧ್ಯನೇ ಇಲ್ಲ ಅಲ್ವಾ? So there are a lot of students in the lecture hall. There is baralla, there are. Are is always with plural. Anything you take plural in a sentence, we will be using are. Anything singular you take in a sentence, you will be using is. So that is the formula you need to apply. Good, Kalpana. Sarita also is good. It should be are anta hakidare. Good.
Okay. Okay, so now we will have the last sentence of the day. Hope everyone has learnt about this, or we didn't see each other's face. ಇಲ್ಲಿ ಏನ್ ಮಿಸ್ಟೇಕ್ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೂ ಗೊತ್ತೇ ಆಗಲ್ಲ ಇಲ್ಲಿ ಯಾವ ತರ ಅಂತ ಅಂದ್ಬಿಟ್ಟು ವಿ ಡಿಂಟ್ ಸಿ ಈಚ್ ಅದರ್ಸ್ ಅಂತ ಇದೆ. ಅದರ್ಸ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಸ್ ಆದ್ಮೇಲೆ ಅಪಾಸ್ಟ್ರಫಿ ಬಂದಿದೆ. ಇದು ಅಪಾಸ್ಟ್ರಫಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಪಾಸ್ಟ್ರಫಿ ಎಸ್ ಮುಂಚೆ ಬಂದ್ರೆ ಒಂಥರ ಮೀನಿಂಗ್ ಕೊಡುತ್ತೆ, ಎಸ್ ಆದ್ಮೇಲೆ ಬಂದ್ರೆ ಒಂಥರ ಮೀನಿಂಗ್ ಕೊಡುತ್ತೆ. ಸೊ ಹಾಗಾಗಿ ವಿ ಡಿಂಟ್ ಸಿ ಈಚ್ ಅದರ್ಸ್ ಫೇಸ್ ಅಂತ ಬಂದಾಗ ಇಲ್ಲಿ ಅದರ್ಸ್ ಅಂತ ಅಂದ್ರೆ ಎಸ್ ಆದ್ಮೇಲೆ ಬಂದಿರೋದ್ರಿಂದ ಅದು ತಪ್ಪಾಗುತ್ತೆ. ಸೊ ಯಾವ ತರ ಅಂತಂದ್ರೆ ಇವಾಗ ಚಿಲ್ಡ್ರನ್, ಚಿಲ್ಡ್ರನ್ಸ್, ಇವಾಗ ಕೆಲವು ಹೇಳುವಾಗ ಚಿಲ್ಡ್ರನ್ಸ್ ಡೇ ಅಂತ ಅಂದಾಗ ಅಲ್ಲಿ ನಾವು ಯೂಶಲಿ ಹೇಳ್ತೀವಿ ಚೈಲ್ಡ್ ಚಿಲ್ಡ್ರನ್, ಚಿಲ್ಡ್ರನ್ ಅಂದ್ರೇನೆ ಪ್ಲೂರಲ್. ಬಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ದೇರ್ ಇಸ್ ಅನ್ ಅಪಾಸ್ಟ್ರಫಿ ಆಫ್ಟರ್ ಎಸ್, ಅದು ಲೈಕ್ ಪ್ಲೂರಲ್ ಆದ್ಮೇಲೆ ಇದೆ. ಬಟ್ ನಾವೇನ್ ಹೇಳ್ತೀವಿ ಇವಾಗ ಮಕ್ಕಳ ದಿನಾಚರಣೆ ಅಂದಾಗ, ಚಿಲ್ಡ್ರನ್ಸ್ ಡೇ ಅಂದಾಗ ಎಸ್ ಮುಂಚೆ ಬರುತ್ತೆ ಮಕ್ಕಳ ಅಂತ. ಸೊ ಅದೇ ರೀತಿ ಇಲ್ಲಿ ಎಸ್ ಅಪಾಸ್ಟ್ರಫಿ ಬಂದು ಎಸ್ ಮುಂಚೆ ಬಂದ್ಬೇಕು. ಈಚ್ ಅದರ್ಸ್ ಅಂದ್ರೆ ಒಬ್ರು, ಇಲ್ಲಿ ನಾನು ನೀನು ನಾವಿಬ್ರು ನಮ್ಮಿಬ್ರು ಮುಖ ನೋಡಿಲ್ಲ ತುಂಬಾ ದಿನ ಆಯ್ತು. ಎಸ್ ಅದರ್ಸ್ ಅಂತ ಬಂದಾಗ ಇಲ್ಲಿ ಅಪಾಸ್ಟ್ರಫಿ ಆಫ್ಟರ್ ಎಸ್ ಬಂದ್ರೆ ತುಂಬಾ ಜನ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ಎಸ್ ಮುಂಚೆ ಬರುತ್ತೆ. ವಿ ಡಿಂಟ್ ಸಿ ಈಚ್ ಅದರ್ಸ್ ಫೇಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಎಸ್ ಈ ರಾ ಅಂತ ನಾವು ಏನೆಲ್ಲ ಕನ್ನಡದಲ್ಲಿ ಎಂಡ್ ಮಾಡ್ತೀವಲ್ವಾ, ಒಬ್ಬರ, ಇಬ್ಬರ, ಆ ತರ ಅರ್ಥದಲ್ಲಿ ಈ ಅಪಾಸ್ಟ್ರಫಿ ವರ್ಕ್ ಆಗೋದು ಇಂಗ್ಲಿಷ್ ಅಲ್ಲಿ. ಸೊ ನಾವು ಒಬ್ಬರು ಇನ್ನೊಬ್ಬರ ಮುಖಗಳನ್ನ ನೋಡಿಲ್ಲ. ಸೊ ಅದೇ ರೀತಿ ನಾವು ಮುಂಚೆನೂ ಶುರು ಮಾಡಿದಾಗ ಫಾದರ್ಸ್, ಮದರ್ಸ್, ತಂದೆಯ, ತಾಯಿಯ ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಮ್ಮ ತಂದೆಯ ಹೆಸರು, ನನ್ನ ತಾಯಿಯ ಹೆಸರು, ಆ ಯಾ ಅಂತ ಏನಿದೆಯೋ, ಸೊ ದಟ್ ಇಸ್ ದ apostrophe which takes place. ಶಾಲಿನಿ ಅವರ ಅಂತ. Okay, good Rohini. Right. So as Savita was explaining just now, we foresee, ನಾವು ಇದನ್ನ ಅಷ್ಟು ಗಮನನೇ ಇಡಲ್ಲ ಈ ಅಪಾಸ್ಟ್ರಫಿ ಮಾರ್ಕ್ ಬಗ್ಗೆ. ಅದನ್ನ ಬ್ಲೈಂಡ್ಲಿ ಅದನ್ನ ರಿಜೆಕ್ಟ್ ಮಾಡ್ಬಿಡ್ತೀವಿ, ಅಥವಾ ಇದು ಏನು ಅಂತ ಸುಮಾರು ಜನಕ್ಕೆ ಅರ್ಥನೂ ಆಗಿರಲ್ಲ. ಬಟ್ ಎನಿ ಡೇ ಯು ಜಸ್ಟ್ ಲುಕ್ ಇನ್ ಟು ಅ ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ತೆಗೆದು ನೋಡಿ. ಅವಾಗ ಕೆಲವೊಂದ್ ಕಡೆ ಎಸ್ ಗಿಂತ ಮುಂಚೆ ಹಾಕಿರ್ತಾರೆ, ಕೆಲವೊಂದ್ ಕಡೆ ಎಸ್ ಆದ್ಮೇಲೆ ಹಾಕಿರ್ತಾರೆ. ಸೊ ಅದ್ರಲ್ಲೇ ಎಷ್ಟು ಚೇಂಜಸ್ ಇದೆ ಮೀನಿಂಗ್ ಅಲ್ಲಿ, that we need to understand. Okay, can we have the last sentence? ಇನ್ನೊಂದು ಸೆಂಟೆನ್ಸ್ ಮಾಡ್ಬೋದು. Yes. Okay. So his advices were very helpful. Again, this is a very common, like ಹಾಗೆ informations ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದ್ವು, ಅದೇ ತರ ಇಲ್ಲಿ advices, ಸಲಹೆಗಳು. ಕನ್ನಡದಲ್ಲಿ ಸಲಹೆಗಳು, ಆದ್ರೆ ಇಂಗ್ಲಿಷ್ ಅಲ್ಲಿ advices no. advices ಅಂತ ಇಲ್ಲ. We can't make it into a plural form. So ಈ advice ಆಡ್ ಮಾಡಕ್ ಆಗೋದೇ ಇಲ್ಲ. Yes. So these are all uncountable nouns tarane agate. They do not carry a plural form. So you will just say his advice was very helpful. Or if you want to convert it into a plural form, you can use the word pieces. His pieces of advice were very helpful. Again, piece of advice ಅಂದ್ರೆ ಒಂದು, pieces of advice ಅಂತ ಇರೋದ್ರಿಂದ ಅಲ್ಲಿ were ಅಂತ ಬರ್ಬೇಕು. Yes, right. ಸೊ ಈ ಪೀಸಸ್ ಆಫ್ ಅಡ್ವೈಸ್ ಇದೆಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಇಂಗ್ಲಿಷ್. ಅಂದ್ರೆ ಈ ನಾವೆಲ್ ಎಲ್ಲ ನೀವು ಓದೋ ಹ್ಯಾಬಿಟ್ಗಳಿದ್ರೆ ಅಂತ ಜಾಗದಲ್ಲಿ ಈ ತರದನ್ನ ನೋಡ್ತೀರಾ. ಬೇರೆ ಜನರಲ್ ನಾವು ಮಾತಾಡ್ಬೇಕಾದ್ರೆ ಹಿಸ್ ಅಡ್ವೈಸ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳಿದ್ರೆ ಸಾಕಾಗತ್ತೆ. ಸೊ ಅಡ್ವೈಸಸ್ ಅಂತ ನೋ, ದೇರ್ ಇಸ್ ನೋ ಪ್ಲೂರಲ್ ಫಾರ್ಮ್ ಫಾರ್ ಇಟ್. ಅಡ್ವೈಸ್ ಅಂದ್ರೇನೆ it is understood, whether it is 1, 2, 3, 4, how much ever he is giving it to you. Yes. Okay. So ಇನ್ನು ಸಾಕು ಅನ್ಸುತ್ತೆ ಇವತ್ತಿಗೆ. ಸೊ ನೆಕ್ಸ್ಟ್ ವೀಕ್ ಬೇಕಾದ್ರೆ ಕಂಟಿನ್ಯೂ ಮಾಡೋಣ.
ತುಂಬಾ ಜಾಸ್ತಿ ಆಗ್ಬಿಟ್ರೆ ಅವ್ರಿಗೂ ಎಲ್ಲ ಕನ್ಫ್ಯೂಷನ್ ಆಗತ್ತೆ. ಸೊ ಕವಿ ಭಾಷೆ ಅಂತ ರೋಹಿಣಿ ಹಾಕಿದ್ರು. ಗುಡ್ ರೋಹಿಣಿ. ಕರೆಕ್ಟ್. ಎಸ್, ಸೊ ಕೆಲವೊಮ್ಮೆ ಎಸ್ ಅಂದ್ರೆ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೀವು ನೋಡ್ಬೋದು ಈ ತರಾನು ಬರ್ದಿರ್ತಾರೆ. ಬರ್ದಿರ್ತಾರೆ. ಅಥವಾ ಕೆಲವೊಂದು ಪೋಯಟ್ರಿಲಿ ಇರತ್ತೆ, ಕೆಲವೊಂದು ನಾವೆಲ್ಸ್ ಅಲ್ಲಿ ಇರತ್ತೆ. ಆವಾಗ ಕನ್ಫ್ಯೂಷನ್ ಬರತ್ತೆ ಯಾಕೆ ಹಿಂಗ್ ಹಾಕ್ತಾ ಇದಾರೆ ಅಂತ. ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಆಗತ್ತೆ. ಎಸ್. ಸೊ ಹೋಪ್ ಇಟ್ ವಾಸ್ ಯೂಸ್ಫುಲ್ ಟು ಯು. ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದೀವಿ. ಸೊ ಈ ರೀತಿ ಇನ್ನು ನೀವು ಸೆಂಟೆನ್ಸಸ್ ಅನ್ನ ಕಲಿಬೇಕು, ಈ ತರ ತುಂಬಾ ಗ್ರಾಮ್ಯಾಟಿಕಲಿ ನಾನು ಕರೆಕ್ಟ್ ಆಗಿ ಮಾತಾಡ್ಬೇಕು, ಇದ್ರ ಬಗ್ಗೆ ಇನ್ನು ಕೆಲವು ಮಾಹಿತಿಗಳು ಬೇಕು ನಮ್ಗೆ ಅಂತ ಅಂದ್ರೆ ನೀವು ನಮ್ಮ ಇದನ್ನ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಫಿಲ್ ಮಾಡಿ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ಅಲ್ಲಿ ಫಿಲ್ ಮಾಡಿದ್ರೆ ವಿ ವಿಲ್ ಕಾಂಟ್ಯಾಕ್ಟ್ ಯು ಅಂಡ್ ಟೆಲ್ ಯು ಅಬೌಟ್ ಅವರ್ ಇನ್ಫಾರ್ಮೇಶನ್. ಸೊ ಎಂಟ್ರಿ ಅನ್ನೋದು ಎಲ್ಲಾ ತರ ಕ್ಲಾಸಸ್ ಅನ್ನು ಕೂಡ ನಾವು ಬರೀ ಗ್ರಾಮರ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಲ್ಲ. ಗ್ರಾಮರ್ ಆಗಿರ್ಬೋದು, ಒಂದು ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ವೊಕ್ಯಾಬ್ಲರಿ ಆಗಿರ್ಬೋದು, ಇದೆಲ್ಲಾನು ನೋಡಿ ನಾವು ನಿಮ್ಗೆ ಓವರ್ ಆಲ್ ಇಂಪ್ರೂವ್ಮೆಂಟ್ ಅನ್ನ ಕೊಡ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಆಲ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಹೋಪ್ ಟು ಸಿ ಯು ಅಗೇನ್ ಇನ್ ದಿ ನೆಕ್ಸ್ಟ್ ಸೆಷನ್. ಮತ್ತೆ ಜಾಯ್ನ್ ಆಗಿ ಬಂದು ಎಲ್ಲ ಈ ತರ ಫ್ರೀ ವೆಬಿನಾರ್ ಅನ್ನ ಇದ್ ಮಾಡ್ಬೋದು. ಥ್ಯಾಂಕ್ ಯು. Thank you all. Good participation from all of you. Thank you Yes. very much. Thank you. Thank you all.